ವೆಲ್ಕಮ್ ಟು ದ ಮೈ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಟೊಮೆಟೊ ಬಾತನ್ನು ಮಾಡಿಕೊಳ್ಳೋಣ. ಅದಕ್ಕೆ ನಾನು 2 ಟೊಮೆಟೊ ಹಣ್ಣುಗಳನ್ನು ತೆಗೆದಿಟ್ಟುಕೊಂಡಿದ್ದೇನೆ. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ. 4-5 ಸ್ಪೂನ್. ಎಣ್ಣೆ ಕಾಯಲು ಬಿಡೋಣ. ಎಣ್ಣೆ ಚೆನ್ನಾಗಿ ಕಾಯುವ ತನಕ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ಶೇಂಗಾ ಹಾಕೊಳ್ಳೋಣ. ಒಂದು ಮುಷ್ಟಿಯಷ್ಟು ಶೇಂಗಾ ಕಾಳನ್ನು ಹಾಕೊಳ್ಳೋಣ. ಶೇಂಗಾ ಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಕಾಳಿನ ಕಲರ್ ಸ್ವಲ್ಪ ಚೇಂಜ್ ಆಗುವ ತನಕ. ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಆನಂತರ ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೇನೆ, ಅದನ್ನು ಹಾಕ್ತಿದ್ದೀನಿ ಎಣ್ಣೆಗೆ. ಎರಡು ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಇಲ್ಲಿ ನಾನು 4 ಜನಕ್ಕೆ ಆಗುವಷ್ಟು ಮಾಡುತ್ತಿದ್ದೇನೆ ಟೊಮೆಟೊ ಬಾತ್. 2 ಟೊಮೆಟೊ ಹಣ್ಣು ಕಟ್ಟಿ ಮಾಡಿಟ್ಟಿರೋಂಥ. ನಿಮಗೆ ಬೇಕಾದರೆ ನೀವು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಾಗೆ ಕಟ್ ಮಾಡಿ ಹಾಕಿದ್ದೇನೆ. 2 ಸ್ಪೂನ್ ಉಪ್ಪು, 1 ಸ್ಪೂನಷ್ಟು ಮಿಕ್ಸ್ ಮಾಡಿಕೊಳ್ಳೋಣ. ಉಪ್ಪು ಚೆನ್ನಾಗಿ ಮಿಕ್ಸ್ ಆದರೆ ಟೊಮೆಟೊ ಸ್ಮ್ಯಾಶ್ ಆಗುತ್ತದೆ ಬೇಗನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ಕಡೆ ಹತ್ತುವ ಹಾಗೆ, ಇಲ್ಲಾಂದರೆ ಒಂದೇ ಸೈಡ್ ಉಪ್ಪಾಗುತ್ತದೆ. ಇದು ಚೆನ್ನಾಗಿ ಪೇಸ್ಟ್ ಆಗುವ ತನಕ ಬಿಡಬೇಕು. ಗ್ಯಾಸನ್ನು ಸಣ್ಣದಾಗಿ ಇಡಬೇಕು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಅರಿಶಿಣ ಪುಡಿಯನ್ನು ಹಾಕೊಳ್ಳೋಣ, 1/2 ಸ್ಪೂನಷ್ಟು. ಖಾರದ ಪುಡಿ 2 ಸ್ಪೂನ್. ನೀವು ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಸ್ಪೂನ್ ಹಾಕುತ್ತಿದ್ದೇನೆ. 1/2 ಸ್ಪೂನಷ್ಟು ಸಕ್ಕರೆ, ರುಚಿಗಾಗಿ. ಸಕ್ಕರೆ ಹಾಕಿದರೆ ಟೇಸ್ಟ್ ಬರುತ್ತದೆ ಸ್ವಲ್ಪ.
ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವೀಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿಯನ್ನು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ವಾಸನೆ ಹೋಗುವ ತನಕ. ಆನಂತರ ಬಿಡಿಸಿ ಇಟ್ಟುಕೊಂಡಿರೋಂಥ ಅನ್ನ ನಿನ್ನೆ ಉಳಿದಿದ್ರೆ, ಇಲ್ಲಾಂದರೆ ನೀವು ಬಿಸಿದಾಗಿ ಮಾಡ್ಕೋಬೋದು. ನಾನು ಇಲ್ಲಿ ನಿನ್ನೆ ಅನ್ನ ಉಳಿದಿತ್ತು, ಅದಕ್ಕಾಗಿ ಟೊಮೆಟೊ ಬಾತನ್ನು ಮಾಡ್ತಿದ್ದೇನೆ. ಹೀಗೆ ಬಿಡಿಸಿಟ್ಟುಕೊಂಡಿರಬೇಕು ಅನ್ನ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಅನ್ನಕ್ಕೆ ಮಸಾಲ ಹತ್ತುವ ಹಾಗೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಗ್ಯಾಸನ್ನು ಸಣ್ಣದಾಗಿ ಇಟ್ಟು ಕಾಯಲು ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಬಿಸಿಯಾಗಲು ಬಿಡಬೇಕು ಒಂದು 10 ನಿಮಿಷ. ಗ್ಯಾಸನ್ನು ಸಣ್ಣದಾಗಿ ಇಡಬೇಕು. ಸಣ್ಣ ಒಲೆಯಲ್ಲೇ ಬಿಸಿಯಾಗಬೇಕು ಅನ್ನ. ಈಗ ನೋಡಿ ಬಿಸಿಯಾಗಿದೆ. ಈಗ ಟೊಮೆಟೊ ಬಾತ್ ರೆಡಿಯಾಗಿದೆ. ಬ್ಯಾಚುಲರ್ಸಿಗೆ ಹಾಗೂ ಮಕ್ಕಳಿಗೆ ಟಿಫಿನ್ ಕಟ್ಟಲು ತುಂಬ ಎಮರ್ಜೆನ್ಸಿಯಲ್ಲಿ ಮಾಡ್ಕೋಬಹುದು ಈಸಿಯಾಗಿ. ಏನು ವೆಜಿಟೇಬಲ್ಸ್ ಬೇಕಾಗಿಲ್ಲ, ಯಾವುದೇ ಮಸಾಲೆ ಬೇಕಾಗಿಲ್ಲ, ಯಾವುದೇ ಗರಂ ಮಸಾಲ ಬೇಕಾಗಿಲ್ಲ, ಏನೂ ಇಲ್ಲ. ಈಸಿಯಾಗಿ ಬೇಗನೆ ಆಗುತ್ತದೆ. ಈಗ ನಮ್ಮ ಟೊಮೆಟೊ ಬಾತ್ ರೆಡಿಯಾಗಿದೆ ನೋಡಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ.